ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಕಿತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾಳೆ ನಮ್ಮ ಅಕ್ಕದು ಹೂ ಮುಡ್ಸೋ ಶಾಸ್ತ್ರ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಅವಳ ಹೂ ಮುಡ್ಸೋ ಶಾಸ್ತ್ರ ಹೇಗಾಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿರುತ್ತೆ. ಸೊ ಲೆಟ್ಸ್ ಗೋ ಆ್ಯಂಡ್ ಕ್ಯಾಪ್ಚರ್ ದ ಮೂಮೆಂಟ್ಸ್. ಡ್ರೈವಿಂಗ್ ನನ್ನ ತಮ್ಮ ಮಾಡ್ತಾಯಿದ್ದಾನೆ. ನಮ್ಮ ಡ್ಯಾಡಿ ಎಲ್ಲ ಸಿಟ್ಟಿಂಗ್, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಹೋಗ್ತಾ ಇದ್ದೀವಿ. 2 ಅವರ್ ಜರ್ನಿ ಇದೆ, ಕೆಲಸ ಇಲ್ಲ, ಇವ್ರ ಸಾಂಗ್ ಆಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಜ್ಜಿ ಮಾತಾಡ್ಕೊಂಡಿದ್ದೀನಿ. ಅಲ್ವಾ ಹೇಳು ಏನಾದರೂ. ಏನು ಬೇಡ. ಸೊ ಗೈಸ್, ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಾರ್ನಿಂಗ್ ಎದ್ದು ಡೈರೆಕ್ಟಾಗಿ ಬಂದೆ ನಾನು. ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಕೆಳಗಡೆ. ಅಕ್ಕನ ಹೂ ಮುಡ್ಸೋ ಶಾಸ್ತ್ರಕ್ಕೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಮತ್ತು ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಬಂದಿರ್ತಾರೆ ಇವಾಗ. ಭೂವಿಕಾ ನೋಡಿ, ಇಲ್ಲಿ ನಮ್ಮ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಬಂದಿದ್ದಾರೆ. ನಮ್ಮ ಚೈತ್ರಕ್ಕ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾಳಂತೆ. ಯಾರ್ದು ಹೇಳಿ ಕ್ರೆಡಿಟ್ಸ್? ಅಕ್ಕಂದು. ಅಕ್ಕ ನಿಮ್ಮದು ಇದು ಹೇಳಿಬಿಡಿ, ಇನ್ಸ್ಟಾ ಐಡಿ. ವರಲಕ್ಷ್ಮಿ ನಂದೀಶ್ ಅಂತ ಇನ್ಸ್ಟಾ ಐಡಿ. ಶಾಂತಿ ಮೇಕರ್ ಅಕಾಡೆಮಿ ನೋಡಿ, ಮಂಡ್ಯ BV ರೋಡ್ ಪೋಸ್ಟ್ ಆಫೀಸ್ ಅಪೋಸಿಟ್. ಮಿಸ್ ಮಾಡಬೇಡಿ. ನಿಮಗೆ ಯಾವುದೇ ಮೇಕಪ್ ಇದ್ದರೂ ಅಕ್ಕ ಬರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಓಕೆನಾ? ಥ್ಯಾಂಕ್ ಯು. ನಾನು ಲಾಸ್ಟ್ ಔಟ್ಪುಟ್ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಓಕೆನಾ? A few moments later. ಸಪೋರ್ಟರ್ಸ್ ಇದ್ಬಿಟ್ರೆ ಹೌದು. ಓಕೆನಾ? ಕಂಫರ್ಟಬಲ್ ಇದ್ದೀರಾ? ಹಾಂ, ಸ್ನಾನಕ್ಕೆ ಹೋಗ್ಬೇಕು. ಸರಿ ಮಾಡ್ತೀನಿ. ನೀವು ಜಾಸ್ತಿ ಕುರ್ತಿ ಅಜ್ಜಿ ಮಾಡಿದ್ರೆ ಟಿಶ್ಯೂ ಸ್ಯಾರಿ. ಓಕೆನಾ? ಹಾಂ, ಸ್ಯಾರಿ ನನ್ನ ಬರ ತಗೊಳ್ಳಿ. ಮುಗೀತು ಗೈಸ್, ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎಸ್, ಮತ್ತೆ ನೆಕ್ಸ್ಟ್ ಶಾಸ್ತ್ರದಲ್ಲೆಲ್ಲ ಸಿಗ್ತಾರೆ. ಹಾಂ, ಬಾಯ್ ಬಾಯ್. ಹಾಂ ಸರಿ, ಓಕೆ, ಸಿಗೋಣ. ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎಸ್, ಹಾಂ, ಸಿಗುವ. ಸಖತ್ ಫ್ರೆಂಡ್ಲಿ. ಹಾಂ, ಹೋಗ್ತೀನಿ. ಈಗ ಇವಾಗ ನಾನು ರೆಡಿ ಆದೆ. ನೀವೇ ಆಸೆ ಪಟ್ಟಿದ್ದು. ಅನಿಸ್ತಾಡಿಯಾ? ತುಂಬಾ ಅನಿಸ್ತಾಡಿಯಾ? ಬ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮ ಮದುವೆ ಹುಡುಗಿ ರೆಡಿ. ನನ್ನ ಬ್ಲಾಗೆಲ್ಲ ಹಾಯ್ ಮಾಡಿ ನೋಡಿ ಗೈಸ್. ಹ್ಞೂ, ಸ್ಟಾರ್ಟ್. ನೋಡಿ ಗೈಸ್, ನಮ್ಮ ಕುಸುಮಕ್ಕ, ನಮ್ಮವ್ವ, ನಮ್ಮ ದೊಡ್ಡಮ್ಮ, ಸ್ವಾತಿ ಅಕ್ಕ ಎಲ್ಲರೂ ಬಂದಿದ್ದಾರೆ. ವರಲಕ್ಷ್ಮಿ ಅಕ್ಕ, ನಾಗನದತ್ತೆ ಎಲ್ಲರೂ ಬಂದಿದ್ದಾರೆ. ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವರೇ ಸುಂದ್ರ ಅತ್ತೆ. ಹಾಗೆ ಹೊರಗೆ ಬರ್ತಾ ನೋಡ್ತೀನಿ, ಜಾಸ್ತಿ ಜನ ಬಂದುಬಿಟ್ಟಿದ್ರು. ನಂಗೆ ವ್ಲಾಗ್ ಹೆಂಗೆ ಮಾಡಬೇಕಂತಲೇ ಗೊತ್ತಾಗಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸೌಂಡ್ ಅಷ್ಟಿತ್ತು. ವಾಲ್ಯೂಮ್ ನಾನು ಮಾತಾಡಿದರೂ ಕೇಳಿಸಿಲ್ಲ, ಆ ಪೊಸಿಷನ್ಲಿತ್ತು. ಸೊ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅದಕ್ಕಂತಾನೆ. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು, ಯಾರೂ ಕೂಡ ಮಾತಾಡೋಷ್ಟು ಟೈಮ್ ಇರಲಿಲ್ಲ. ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರೂ ಫುಲ್ಲು
ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ನಮ್ಮ ಮಾಮ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ತಿದ್ದಿದ್ದು ನೋಡಿ ನನ್ನ ವ್ಲಾಗಲ್ಲಿ ಬಂದುಬಿಟ್ಟು ಹಾಯ್ ಮಾಡಿದ್ರು. ನನಗಂತೂ ಖುಷಿ ಆಯ್ತು, ಅಟ್ಲೀಸ್ಟ್ ಇವರಾದರೂ ನನ್ನ ನೋಡ್ತಿದ್ದಾರಲ್ವ, ರೆಕಗ್ನೈಸ್ ಮಾಡ್ತಿದ್ದಾರಲ್ವ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹಸೆಮಣೆ ಶಾಸ್ತ್ರ ಅಂತ ಏನೇನೋ ಅವ್ರವ್ರ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾಯಿದ್ರು. ನನಗೂ ಲೈಕ್ ಫಸ್ಟ್ ಟೈಮ್ ಗೈಸ್ ಈ ಥರ ಒಂದು ಹೂ ಮುಡ್ಸೋ ಶಾಸ್ತ್ರ ಆಗಲಿ ಈ ಥರ ಶಾಸ್ತ್ರಗಳು ನೋಡ್ತಿರೋದು. ನನಗೂ ಯಾವುದೇ ಫಂಕ್ಷನ್ ಇದಕ್ಕಿಂತ ಮುಂಚೆ ಅಟೆಂಡ್ ಆಗಿರಲಿಲ್ಲ. ನಮ್ಮ ಅಕ್ಕ ಶಾಸ್ತ್ರಲ್ಲೇ ನಾನು ನೋಡ್ತಿರೋದು, ಅದರಲ್ಲೂ ಅರ್ಧಂಬರ್ಧ ಮರ್ತೋಗಿದ್ದೀನಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ಜಸ್ಟ್ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಥರ ಕ್ಯಾಪ್ಚರ್ ಮಾಡುವಾಗ ಕ್ಯಾಮ್ರಾಮ್ಯಾನ್ ಗೈಸ್ ತುಂಬ ಇರಿಟೇಟ್ ಮಾಡಿಬಿಟ್ರು ನಾನು ವಿಡಿಯೋ ಮಾಡುವಾಗ. ನಾನು ಕೂಡ ಹೋಗಲಿ ಬಿಡು, ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರಲ್ವ, ನಾನು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೂಡ ಸೈಲೆಂಟ್ ಆಗಿಬಿಟ್ಟೆ. ಹೋಗಲಿ ಅಂತ ಅಂದ್ಬಿಟ್ಟು ನನಗೆ ಬ್ಲಾಗ್ ಕತೆ ಇವತ್ತು ಅಷ್ಟೇ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ವೀಡಿಯೋ ಮಾಡ್ಕೋತಿದ್ದೆ. ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ರಿಂಗ್ ಎಕ್ಸ್ಚೇಂಜ್ ಇತ್ತು. ನಮ್ಮ ಭಾವ ಕೂಡ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ರು. ಲೈಕ್ ಬುಕ್ಕೆ ಎಲ್ಲ ತಂದಿದ್ರು, ಅವಳಿಗೆ ಸರ್ಪ್ರೈಸ್ ಮಾಡಿ ಪ್ರಪೋಸ್ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಕ್ರೇಜಿಯೆಸ್ಟ್ ಅಂತ ಅನ್ನಿಸ್ತು. ಅಲ್ಲಿ ಚೆನ್ನಾಗಿತ್ತು ದ ವೇ ಹಿ ಕೇಮ್ ಬಾಟ್ ದಟ್ ಬುಕ್ಕೆ ಎಲ್ಲ ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಪ್ರಪೋಸ್ ಎಲ್ಲ ಮಾಡಿ ಲೈಕ್ ಅವಳು ಕೂಡ ಒಪ್ಕೊಂಡ್ಳು. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿದ್ರು. ಕ್ಯಾಮ್ರಾಮ್ಯಾನ್ ಅದೆಲ್ಲನೂ ಕ್ಯಾಪ್ಚರ್ ಮಾಡ್ಕೊತಾಯಿದ್ರು. ಲೈಕ್ ಖುಷಿ ಆಯಿತು ಗೈಸ್ ನೋಡೋಕ್ಕೆ. ಅದೊಂದೇ ಮೂಮೆಂಟ್ ನನಗೂ ಇಷ್ಟ ಆಗಿದ್ದು. ಚೆನ್ನಾಗಿತ್ತು ಇವತ್ತಿನ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಅಷ್ಟೇ, ನಾನು ಬ್ಲಾಗ್ ಕತೆ ಇವತ್ತು ಆಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವತ್ತು ಅವರು ಫೋಟೋಶೂಟ್ಸ್ಗೆ ಹೋದ್ರು ಹುಡುಗ ಹುಡುಗಿ. ಸೊ ನಾವು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ತಂಗಿನ ಕರ್ಕೊಂಡು ಮೇಲೆ ಹೋಗ್ಬಿಟ್ಟು ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿ ಪೋಸ್ಟ್ ಮಾಡಿಬಿಟ್ಟು ಸೊ ಇವತ್ತಿನ ವ್ಲಾಗ್ ಅಷ್ಟೇ ಕತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ವೀಡಿಯೋದಲ್ಲಾದರೂ ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಸೊ ನಿಮಗೂ ಕೂಡ ಸ್ವಲ್ಪ ನಂದು ಕಷ್ಟ ಅರ್ಥ ಆಗಿರುತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.